ಬ್ರಹ್ಮರಕೋಟ್ಲುವಿನಲ್ಲಿ ನಿಯಮಬಾಹಿರವಾಗಿ ಕಾರ್ಯಾಚರಿಸ್ತಾ ಇದ್ದ ಟೋಲ್ ಪ್ಲಾಜಾವನ್ನ ತಕ್ಷಣವೇ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಆಗ್ರಹಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ವತಿಯಿಂದ ಇವತ್ತು ಬೃಹತ್ ಪಾದಯಾತ್ರೆ ಹಾಗೂ ಡಿಸಿ ಕಚೇರಿ ಚಲೋ ಪ್ರತಿಭಟನಾ ಕಾರ್ಯಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಬಂಟ್ವಾಳ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಈ ಟೋಲ್ ಸಂಗ್ರಹ ಕೇಂದ್ರವು ಸಂಪೂರ್ಣ ಅಕ್ರಮ ಹಾಗೂ ಅವೈಜ್ಞಾನಿಕವಾಗಿದೆ ಅಂತ ಸಂಘಟಕರು ಬಹಿರಂಗವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬೃಹತ್ ಪ್ರತಿಭಟನಾ ಪಾದಯಾತ್ರೆಯ ನೇತೃತ್ವವನ್ನ ಎಸ್ಡಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅನ್ವರ್ ಸಾದತ್ ಬಜತೂರು ಹಾಗೂ ಜಿಲ್ಲೆಯ ಪ್ರಮುಖ ನಾಯಕರು ವಹಿಸಿಕೊಂಡಿದ್ರು. ಈ ಪಾದಯಾತ್ರೆಯು ಬ್ರಹ್ಮರಕೋಟ್ಲು ಟೋಲ್ ಗೇಟ್ನಿಂದಲೇ ಆರಂಭವಾಗಿ ಬಿಸಿ ರೋಡ್ ಮಾರ್ಗವಾಗಿ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸುದೀರ್ಘವಾಗಿ ಸಾಗಲಿದ್ದು ನೂರಾರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸ್ಪಷ್ಟ ನಿಯಮಾವಳಿಗಳ ಪ್ರಕಾರ 2 ಅಧಿಕೃತ ಟೋಲ್ ಗೇಟ್ಗಳ ನಡುವೆ ಕನಿಷ್ಠ 60 ಕಿಲೋಮೀಟರ್ನ ಅಂತರ ಇರಬೇಕು. ಆದರೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ ಹೆಜ್ಮಾಡಿ, ತಲಪಾಡಿ ಮತ್ತು ಬ್ರಹ್ಮರಕೋಟ್ಲು ಟೋಲ್ ಗೇಟ್ಗಳು ತೀರಾ ಹತ್ತಿರದ ಅಂತರದಲ್ಲಿದ್ದು ಇದು ಸಂಪೂರ್ಣವಾಗಿ ಹೆದ್ದಾರಿ ಕಾಯ್ದೆಯ ಉಲ್ಲಂಘನೆಯಾಗಿದೆ ಅಂತ ಹೋರಾಟಗಾರರು ಪ್ರಮುಖವಾಗಿ ಆರೋಪಿಸಿದ್ದಾರೆ. ಅವೈಜ್ಞಾನಿಕವಾಗಿ ಮುಂದುವರಿತಾ ಇರುವಂತಹ ಈ ಟೋಲ್ ಸಂಗ್ರಹದಿಂದಾಗಿ ಸ್ಥಳೀಯ ವಾಹನ ಸವಾರರು, ರೈತರು, ಶಾಲಾ ಕಾಲೇಜು ವಾಹನಗಳು ಹಾಗೂ ದಿನನಿತ್ಯ ಸಂಚರಿಸುವ ಸಾರ್ವಜನಿಕರು ಭಾರಿ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯನ್ನ ಬಲಿಕೊಟ್ಟು ಟೋಲ್ ಕಂಪನಿಗಳಿಗೆ ಲಾಭ ಮಾಡಿಕೊಳ್ಳುವ ಕೆಲಸ ನಿಲ್ಲಬೇಕು ಹಾಗೂ ಈ ಭಾಗದ ಪ್ರಯಾಣಿಕರ ಮೇಲಿನಂತಹ ಅನಗತ್ಯ ಆರ್ಥಿಕ ಹೊರೆ ತಕ್ಷಣವೇ ತಪ್ಪಿಸಬೇಕು ಎಂಬುದು ಪ್ರತಿಭಟನಾಕಾರರ ಮುಖ್ಯ ಬೇಡಿಕೆಯಾಗಿದೆ. ಪಾದಯಾತ್ರೆಯು ಜಿಲ್ಲಾಧಿಕಾರಿ ಕಚೇರಿಯನ್ನ ತಲುಪಿದ ಬಳಿಕ ಎಸ್ಡಿಪಿಐ ನಾಯಕರು ಹಾಗೂ ಪ್ರತಿನಿಧಿಗಳು ಜಿಲ್ಲಾಡಳಿತಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಸರ್ಕಾರ ಹಾಗೂ ಸಂಬಂಧಪಟ್ಟ ಪ್ರಾಧಿಕಾರವು ಈ ಅಕ್ರಮ ಟೋಲ್ ಗೇಟ್ ಅನ್ನ ತಕ್ಷಣವೇ ತೆರವುಗೊಳಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಸಾರ್ವಜನಿಕರ ಬೆಂಬಲದೊಂದಿಗೆ ಮತ್ತಷ್ಟು ಉಗ್ರ ಸ್ವರೂಪದ ಹೋರಾಟ ರೂಪಿಸುವುದಾಗಿ ನಾಯಕರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.